ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ, ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2000ಕ್ಕೂ ಅಧಿಕ ಒಂದು KSRP ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ನೇಮಕಾತಿಗಳಿಗೆ ಈಗ ಗ್ರೀನ್ ಸಿಗ್ನಲ್ ಬಂದಿದೆ. ಆರ್ಥಿಕ ಇಲಾಖೆಯಿಂದ ಈಗ ಡೈರೆಕ್ಟಾಗಿ ನಾವು ನೇಮಕಾತಿನ ಮಾಡ್ಕೋಬೇಕು ಅಂತ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ನಮ್ಮ ಒಂದು ತರಗತಿಗಳಾಗಿರ್ಬೋದು ಮತ್ತು ಇಲ್ಲಿ ಜಾಬ್ ರಿಲೇಟೆಡ್ ನ್ಯೂಸ್ಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಅದಕ್ಕಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಅದರ ಪಕ್ಕ ಬೆಲ್ ಬಟನ್ ಬರುತ್ತೆ, ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಹೋಗ್ತದೆ. ಈ ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ಆದಂಥ ಒಂದು ಹಣದ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಓಕೆ, ಬನ್ನಿ. ಈಗ ಮೊದಲನೇದಾಗಿ ಏನಪ್ಪ ಅಂತಂದರೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ್ಯಾವ ಹುದ್ದೆಗಳಿಗೆ ಗ್ರೀನ್ ಸಿಗ್ನಲ್ ಬಂದಿದೆ ಅದನ್ನು ನಾವು ತಿಳ್ಕೊಂಬಿಡೋಣ. ನೋಡಿ, ಇಲ್ಲಿ ನಿಮಗೆ ಒಂದು ಪೇಪರಲ್ಲಿ ಒಂದು ಮಾಹಿತಿ ಬಂದಿದೆ. ಏನಪ್ಪ ಅಂತ ಅಂದರೆ, ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿ ಅಂತಿಮಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಎಲ್ಲ ಹೊಸ ನೇಮಕಾತಿ ಪ್ರಕ್ರಿಯೆಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ಗುರುವಾರ ಇಲ್ಲಿ ಹಸಿರು ನಿಶಾನೆಯಲ್ಲಿ ನೀಡಿರ್ತಕ್ಕಂಥದ್ದು. ಕೃಷಿ ಇಲಾಖೆಯಲ್ಲಿ 950ಕ್ಕೂ ಹೆಚ್ಚು ಕೃಷಿ ಅಧಿಕಾರಿಗಳು ಸೇರಿ ನಾನಾ ಇಲಾಖೆ ನೇಮಕಗಳಿಗೆ ಈ ಮೊದಲು ಹೊರಡಿಸಿದಂಥ ಒಂದು ಅಧಿಸೂಚನೆಗಳನ್ನು ರದ್ದುಪಡಿಸಲಾಗಿತ್ತು. ಒಳ ಮೀಸಲು ಒಳಗೊಂಡು ಹೊಸದಾಗಿ ಅಧಿಸೂಚನೆ ಹೊರಡಿಸಲು ಕ್ಯಾಬಿನೆಟ್ ಈಗ ತೀರ್ಮಾನ ಮಾಡಿದೆ. ಮರು ಅಧಿಸೂಚನೆಗೊಳ್ಳತಕ್ಕಂಥ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ಉದ್ಯೋಗಾಕಾಂಕ್ಷಿಗಳ ಒಂದು ಹಿತದೃಷ್ಟಿಯಿಂದ ಕಾಲಮಿತಿಯ ಒಳಗೆ ಪೂರ್ಣಗೊಳಿಸಬೇಕು ಎಂಬ ಒಂದು ನಿರ್ಧಾರಗಳನ್ನು ಇಲ್ಲಿ ಸಂಪುಟ ಇಲ್ಲಿ ಕೈಗೊಂಡಿದೆ. ಪರಿಶಿಷ್ಟ ಜಾತಿಗಳಿಗೆ ಲಭ್ಯವಿರುವ 17% ಮೀಸಲನ್ನು ಎಲ್ಲರಿಗೂ ಕೂಡ ಗೊತ್ತಿದೆ, ABC ಕ್ರಮದಲ್ಲಿ ವರ್ಗೀಕರಣ ಮಾಡಲಾಗಿದ್ದು, ಈ ಒಳ ಮೀಸಲು ಅನ್ವಯ ಮಾಡಿ ಹೊಸ ನೇಮಕಗಳಿಗೆ ಇಲ್ಲಿ ಅಧಿಸೂಚನೆ ಹೊರಡಿಸಲು ಕ್ಯಾಬಿನೆಟ್ ಈಗ ನಿರ್ಧಾರ ಮಾಡಿದೆ. ಪರಿಶಿಷ್ಟ ಒಳ ಮೀಸಲು ತೀರ್ಮಾನವಾಗುವವರೆಗೆ ಎಲ್ಲ ಹೊಸ ನೇಮಕಾತಿಗಳನ್ನು ತಡೆ ಹಿಡಿಯಲು ಈ ಮೊದಲು ಇಲ್ಲಿ ಆದೇಶ ಹೊರಡಿಸಲಾಗಿತ್ತು. ಅದಕ್ಕಾಗಿ ಈಗ ಗ್ರೀನ್ ಸಿಗ್ನಲ್ ಬಂದಿದೆ. ಇಲ್ಲಿ ನೋಡ್ಬೋದು, ಸಚಿವ ಸಂಪುಟದಿಂದ KN ರಾಜಣ್ಣ ವಜಾ ಪ್ರಕರಣ ಪ್ರಸ್ತಾಪಿಸಿರುವ ಒಂದು ಪ್ರಯತ್ನವನ್ನು CM ಸಿದ್ದರಾಮಯ್ಯ ಅವರು ತಡೆದ ಒಂದು ಪ್ರಸಂಗ ಕ್ಯಾಬಿನೆಟ್ ಸಭೆಯಲ್ಲಿ ನಡೆದಿದೆ. ಸಂಪುಟ ಸಭೆ ಕಾರ್ಯಸೂಚಿ ಮುಗಿಯುವ ಒಂದು ಹಂತದಲ್ಲಿ ಇದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ. ಈಗ ಹೊಸ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ಅಂತ ಈಗ ಕೊಟ್ಟಿದ್ದಾರೆ. ನೋಡಿ, ಈಗ ವಿತಿನ್ 1 ಮಂತ್ ಒಳಗೆ ಪಕ್ಕಾ ನೋಟಿಫಿಕೇಷನ್ ಬರ್ತದೆ, ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ನೇಮಕಾತಿಗಳಿಗೆ ತರಗತಿಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಚಾನಲಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ತರಗತಿಗಳು ಫ್ರೀಯಾಗಿ ನಡೀತಾ ಇದ್ದಾವೆ. ಯಾರ್ಯಾರು ನೋಡ್ತಾ ಇಲ್ಲ, ಡಿಸ್ಕ್ರಿಪ್ಷನ್ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಅಂತ ಲಿಂಕ್ ಇದೆ, ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಯಾವ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ತರಗತಿಗಳು ಎಷ್ಟು ಆಗಿದ್ದಾವೆ, ಮೆಂಟಲ್ ಎಬಿಲಿಟಿ ತರಗತಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ತರಗತಿ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಾಗಿ GK ತರಗತಿಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ಫ್ರೀಯಾಗಿ ನಡೀತಾ ಇದ್ದಾವೆ. ಅದನ್ನು ನೀವು ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ? ಈ ಒಂದು ವಿಡಿಯೋ ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.